ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಮುಗ್ದೋಯ್ತು. ಇನ್ನೇನಿದ್ರು ನನ್ ಲೈಫಲ್ಲಿ ಬರೀ ರಾಘವ್ ಮಾತ್ರನೇ ಅನ್ಕೊಂಡಿದ್ದೆ. ಆದ್ರೆ ಈಗ ನನ್ಗೆ ಸತ್ಯ ಗೊತ್ತಾದ್ಮೇಲೆ ಸುಶಾಂತ್ ಅವರು ನನ್ನ ಲೈಫಲ್ಲಿ ಇದ್ದಾರೆ ಅಂತ ನಂಗನ್ಸಿದ್ದು. ಹೌದಾ ಶಾಂತಿ? ನೋಡು, ಇದನ್ನ ಕೇಳ್ತಾ ಇದ್ರೆ ನಿನಗೆ ಹೇಗೆ ಅನಿಸ್ತಿದ್ಯೋ ಗೊತ್ತಿಲ್ಲ, ಆದ್ರೆ ನನಗ್ ಮಾತ್ರ ಸಿಕ್ಕಾಪಟ್ಟೆ ಸಂತೋಷ ಆಗ್ತಾ ಇದೆ. ಶಾಂತಿ, ನಿಜ ಹೇಳ, ನಿನ್ನಂತ ಒಳ್ಳೆ ಹುಡುಗಿಗೆ ಈ ತರ ಅನ್ಯಾಯ ಆಗ್ಬಾರ್ದಿತ್ತು ಅಂತ ನನಗ್ ನಾನೇ ಮನಸ್ಸಲ್ಲಿ ತುಂಬಾ ಕೊರಗ್ತಾ ಇದ್ದೆ. ಆದ್ರೆ ನಿಜ ಹೇಳ್ತೀನಿ, ಇವತ್ತು ಮತ್ತೆ ವಾಪಸ್ ನನಗೆ ಪ್ರೀತಿ ಮೇಲೆ ನಂಬಿಕೆ ಹುಟ್ಕೋತು. ಹಾಗಾದ್ರೆ ನಾವೆಲ್ಲರೂ ಇಷ್ಟು ದಿನ ಸುಶಾಂತ್ ಸರ್ದೆ ತಪ್ಪು ಅಂತ ತಿಳ್ಕೊಂಡಿದ್ವಿ ಅಲ್ವಾ? ತಪ್ಪು ಸರಿ ಏನು ಅಂತ ನಂಗೆ ಗೊತ್ತಿಲ್ಲ. ನಿನಗೆ ಹೇಳ್ಬೇಕು ಅನಿಸ್ತು, ಹೇಳ್ದೆ ಅಷ್ಟೇ. ಸುಶಾಂತ್ ಮಂತ್ರ ಮಾಡಿರೋ ಮೋಡಿಗೆ ಮರಳಾಗಿದ್ದಾರೆ. ಆದ್ರೆ ಆ ಮಂತ್ರನ ಮುಟ್ಟಿಲ್ಲ ಅನ್ನೋದು ಮಾತ್ರ ಸತ್ಯ. ಸುಶಾಂತ್ ಇನ್ನು ನನ್ನ ಗಂಡನಾಗಿ ಇದ್ದಾರೆ ಅನ್ನೋದು ನನಗೆ ತುಂಬಾ ಖುಷಿ ಕೊಡ್ತಿರೋದು ಚಿನ್ನು. ಆದ್ರೆ ಒಂದಂತೂ ಸತ್ಯ, ಸುಶಾಂತ್ ಅವರು ಆ ಮಂತ್ರನ ಬಂಧನದಲ್ಲಿದ್ದಾರೆ. ಅವರನ್ನ ಹೇಗಾದ್ರೂ ಮಾಡಿ ಅಲ್ಲಿಂದ ಬಿಡ್ಸ್ಕೊಂಡ್ ಬರ್ಬೇಕು. ಇಷ್ಟು ದಿನ ಶಾಂತಿ ನಿವಾಸದ ಮೇಲಿದ್ದ ಭಯ ಈಗ ದೂರ ಆಯ್ತು. ಶಾಂತಿ, ಇಷ್ಟು ದಿನಕ್ಕೆ ಇವತ್ತು ನೋಡು, ನಿನ್ನ ಮುಖದಲ್ಲಿ ಆ ತೇಜಸ್ಸನ್ನ ನಾನು ಕಾಣ್ತಾ ಇದ್ದೀನಿ. ದಯವಿಟ್ಟು ಪ್ಲೀಸ್ ಯಾವತ್ತೂ ಇದನ್ನ ಹೀಗೆ ಕಾಪಾಡ್ಕೋ. ನೀನ್ ಹೀಗಿದ್ರೇನೆ ಚಂದ ಶಾಂತಿ. ಯಾವುದೇ ಸಮಸ್ಯೆ ಇರಲಿ, ನೀನ್ ಅದರಿಂದ ಖಂಡಿತ ಆಚೆ ಬರ್ತೀಯಾ? ಶ್ಯೂರ್ ಚಿನ್ನು, ಖಂಡಿತ. ಯಾಕೊತ್ತಾ, ಅಣ್ಣನು ನನ್ನ ಸೂಕ್ಷ್ಮವಾಗಿ ಗಮನಿಸ್ತಿದ್ದಾನೆ. ನೋಡು, ಒಂಚೂರು ಅಣ್ಣಂಗೆ ಅನುಮಾನ ಬಂತು ಅಂತಿಟ್ಕೊ, ಅಷ್ಟೇ, ಮುಗಿತು ಕತೆ. ಅದಕ್ಕೆ ಇದೆರಡೂ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ತೀರ್ಮಾನ ತಗೊಂಡಿದ್ದೀನಿ. ಅದಕ್ಕೆ ನಿನ್ನ ಅಭಿಪ್ರಾಯ ಬೇಕಾಗಿತ್ತು, ಏನು ಅಂತ ಹೇಳು. ಶಾಂತಿ, ಮೊದಲು ನಿನ್ನ ನಿರ್ಧಾರ ಏನು ಅಂತ ಹೇಳು. ನನ್ನ ಅಭಿಪ್ರಾಯ ಅವಶ್ಯಕತೆನೇ ಇಲ್ಲ. ಯಾಕೆ ಗೊತ್ತಾ, ನೀನ್ ಏನೇ ನಿರ್ಧಾರ ತಗೊಂಡ್ರು 4 ಜೀವನ ಉದ್ಧಾರ ಆಗೋ ತರ ನಿರ್ಧಾರ ತಗೊಂಡಿರ್ತೀಯ. ಆ ನಂಬಿಕೆ ನನಗಿದೆ. ಇರ್ಲಿ, ಅದೇನು ಅಂತ ಹೇಳು. ಹರಕೆ ಹೊತ್ಕೋತಾ ಇದ್ದೀರಿ, ಅದ್ರ ಬಗ್ಗೆ ಅರ್ಚಕರ ಹತ್ರ ಮಾತಾಡ್ಕೊಂಡ್ ಬಂದೆ. ಏನಂತ ಹರಕೆ ಹೊತ್ತಿದ್ದೀರಾ? ಕಳೆದೋಗಿರೋ ನನ್ನ ತಂಗಿ ಸಿಗ್ಲಿ, ಅವಳು ಸಿಕ್ಕರೆ ಕೆಂಡದ ಮೇಲೆ ನಡ್ಕೊಂಡ್ ಬಂದು ನೀನ್ ಮಡ್ಲಿಗೆ ಹುಡಿಯಕ್ಕೆ ತುಂಬ್ತೀನಿ ಅಂತ ಬೇಡ್ಕೊಂಡ್ ಬಂದೆ ಕಣಮ್ಮ. ಶಾಂತಿ, ಅಲ್ಲ, ಇವಾಗಿದ್ದ ಅವಶ್ಯಕತೆ ಇದೆಯಾ? ಯಜಮಾನ್ರೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ? ಅಣ್ಣಂಗೆ ಗೊತ್ತಾದ್ರೆ ತಾನೆ, ಅವನ್ಗೇನು ಗೊತ್ತಾಗದ್ ಬೇಡ. ಅಣ್ಣಂಗೆ ತಂಗಿಯಾಗಿ ನಾನು ಕೆಲಸ ಮಾಡಿ ಮುಗಿಸ್ಲೇಬೇಕು. ಹಾಗೆ ನನ್ನ ದೇವ್ರ ಹತ್ರ ನನ್ನವನ್ನ ನಂಗೆ ವಾಪಸ್ ಕೊಟ್ಟಿದ್ದಕ್ಕೆ ಪ್ರಾರ್ಥನೆ ಸಲ್ಲಿಸ್ಬೇಕು. ಅವರನ್ನ ನಾನು ಸ್ವೀಕರಿಸ್ತೀನ ಇಲ್ವ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಆ ಕೆಲಸ ಮಾಡಲೇಬೇಕು. ಅದಕ್ಕೆ ಕೆಂಡ ತುಳಿಬೇಕು ಅಂತ ಇದ್ದೀನಿ. ಈ ಹರಕೆನ ಆದಷ್ಟು ಬೇಗ ತೀರಿಸ್ಬೇಕು ಅಂತ ಇದ್ದೀನಿ. ಹೋಗು ಶಾಂತಿ, ಹೋಗು. ನೀನ್ ಇಲ್ಲಿಂದ ಹೋಗ್ತಾ ಇರೋಳು ಯಾವುದೇ ಕಾರಣಕ್ಕೂ ಮನೆ ಒಳಗಂತೂ ಬರಲ್ಲ. ಸಾಲದಕ್ಕೆ ನಿನ್ ಜೊತೆ ರತ್ನಮ್ಮ ಬೇರೆ ಬರ್ತಿದ್ದಾಳೆ. ಇಲ್ಲಿಂದ ಹೋದ್ಮೇಲೆ ನೀನಂತೂ ಖಂಡಿತ ವಾಪಸ್ ಬರಲ್ಲ. ನೀನ್ ಸತ್ತೋಗಿದ್ಯಾ ಅನ್ನೋ ಸುದ್ದಿ ಮನೆಗೆ ವಾಪಸ್ ಬರುತ್ತೆ. ಸಾಯೋದ್ ನೀನು, ಆದ್ರೆ ಅದರ ಅಪವಾದನ ರತ್ನಮ್ಮನ ಮೇಲೆ ಹಾಕ್ತೀನಿ. ಹೋಗು ಶಾಂತಿ. ಯಾರಿಗೆ ಹೇಳಿ ಏನ್ ಮಾಡಿಸ್ಬೇಕೋ ನನಗೆ ಗೊತ್ತೋ. ಈ ಮಂತ್ರನ ಆಟನ ಮತ್ತೆ ನೋಡ್ತೀಯ. ಏನ್ ಹೇಳ್ತೀರಾ ನೀವು? ಏನಮ್ಮ ಮಾತಾಡ್ತಿದ್ಯಾ ನೀನು? ಚಿಕ್ಕ ಪುಟ್ಟ ವಿಷಯನ ಇದು. ಯಾಕಮ್ಮ ಈ ತರ ಎಲ್ಲ ನಿರ್ಧಾರ ತಗೊಂಡೆ ನೀನು? ಯಾಕೆ ರತ್ನಮ್ಮ, ನಾನೇನ್ ತಪ್ಪು ಮಾಡ್ತಿದ್ದೀನಿ ಈಗ? ನಾನ್ ತಗೊಂಡಿರೋ ನಿರ್ಧಾರ ತಪ್ಪಾ? ನಿರ್ಧಾರ ತಪ್ಪು ಅಂತ ಹೇಳ್ತಾ ಇಲ್ಲ ಕಣಮ್ಮ. ಇಂಥ ನಿರ್ಧಾರ ಯಾಕೆ ತಗೋತೀಯಾ? ದೇವ್ರ ನಮ್ಮ ಹತ್ರ ಇದನ್ನೆಲ್ಲ ಕೇಳುತ್ತಾ? ರತ್ನಮ್ಮ, ಇದು ನೀವ್ ಹೇಳ್ತಿರೋ ಮಾತು. ತುಂಬಾ ಆಶ್ಚರ್ಯ ಆಗ್ತಿದೆ.
ದೇವ್ರ ವಿಷಯದಲ್ಲಿ ನೀವೇನೆಲ್ಲ ಸೇವೆ ಮಾಡಿಲ್ಲ ದೇವ್ರ ಹೆಸರು ಹೇಳ್ಕೊಂಡು ನನ್ನ ಶಾಂತಿ ಅಂತ ಹೇಳಿಸ್ಬಿಟ್ರಿ. ಹಾ, ಇವತ್ತು ನಾನೇನೋ ಮಾಡ್ತೀನಿ ಅಂದ ತಕ್ಷಣ ಮತ್ತೆ ಉಲ್ಟಾ ಹೊಡಿತೀರಾ. ರತ್ನಮ್ಮ, ನಿಮ್ಗೊ ನ್ಯಾಯ ನನಗೊ ನ್ಯಾಯನಾ? ಇವತ್ತು ನಾನು ಜೀವಂತವಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ಆ ದೇವ್ರು. ಅಣ್ಣ ನನ್ಗೆ ಸಿಕ್ಕಿದಾನೆ ಅಂದ್ರೆ ಅದಕ್ ಕಾರಣನು ದೇವ್ರೆ. ಇವತ್ತು ನಾನ್ ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದೀನಿ ಅಂದ್ರೆ ಅದಕ್ ಕಾರಣನು ದೇವ್ರೆ ಅಲ್ವಾ? ನಾನು ಚಾಮುಂಡಿ ಪೂಜೆ ಹೇಗ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತು ತಾನೆ? ಆ ಚಾಮುಂಡಿನ ಮನ್ಸಲ್ಲಿ ನೆನೆಸ್ಕೊಂಡು ಈಶ್ವರನ್ ಮುಂದೆ ನಾನು ಕೊಂಡಾಯ್ತೀನಿ. ನಾನದನ್ ಮಾಡ್ಲೇಬೇಕು. ಸರಿ, ಹಾಗಾದ್ರೆ ಒಂದ್ ಕೆಲ್ಸ ಮಾಡಮ್ಮ, ನಿನ್ ಜೊತೆ ನಾನು ಬರ್ತೀನಿ. ನೀನು ದೇವ್ರಿಗೆ ಹರಕೆ ಹೊತ್ಕೊಂಡಿದ್ಯಾ ತಾನೆ? ಆ ಹರಕೆನ ನಿನ್ ಪರವಾಗಿ ನಾನ್ ತೀರಿಸ್ತೀನಿ. ರತ್ನಮ್ಮ, ನೀವೊಬ್ರು ಕಡಿಮೆ ಆಗಿದ್ರಿ ಇದು ಹೇಳಕ್ಕೆ. ನಿಮ್ಗೇನ್ ಹುಚ್ಚಿರ್ತಿದ್ಯಾ ರತ್ನಮ್ಮ? ಬರ್ತಾ ಬರ್ತಾ ನೀವು ಅಣ್ಣನ್ ತರನೇ ಮಾತಾಡ್ತಿದ್ದೀರಲ್ಲ. ಹಾ, ಅವ್ನ್ ಗಾಳಿ ಬೀಸ್ಬಿಡ್ತಾ ನಿಮ್ಗೆ? ಅವನಿಗೆ ಗೊತ್ತಿಲ್ದೆ ನಾನ್ ಮಾಡ್ತಿರೋದು ಇದೆಲ್ಲ ಹೋಗಿ ನಿಮ್ಮ ಹತ್ರ ಹೇಳಿದ್ರೆ ನೀವ್ ನೋಡಿದ್ರೆ ನನ್ಗೆ ಹೋಗಿ ರತ್ನಮ್ಮ. ಆಯ್ತು ಬಿಡಮ್ಮ, ಕೋಪ ಮಾಡ್ಕೋಬೇಡ. ಈಗ ನಾನು ವಿಷಯ ಹೇಳ್ತೀನಿ. ನಾನ್ ನಿಮ್ ಜೊತೆಲೇ ಇರ್ತೀನಿ, ಆಯ್ತಾ? ನೀನ್ ಕೋಪ ಮಾಡ್ಕೋಬೇಡ. ಹೌದೌದು, ಕೋಪ ಮಾಡ್ಕೋಬಾರ್ದಲ್ವಾ? ನೀವ್ ಹೇಳಿ ಇವಾಗ, ನಾನ್ ಮಾಡಕ್ ಹೋಗ್ತಿರೋದು ಒಳ್ಳೇದಕ್ಕ ಕೆಟ್ಟದಕ್ಕ? ಆ ದೇವ್ರ ಸೇವೆ ಒಳ್ಳೇದಕ್ಕೆ ಕಣಮ್ಮ. ಸುಶಾಂತ್ ಅವರು ಇನ್ನು ಸುಶಾಂತ್ ಆಗೇ ಇದ್ದಾರಲ್ಲ ರತ್ನಮ್ಮ, ಅದಕ್ಕೆಲ್ಲ ಏನ್ ಕಾರಣ ಹೇಳಿ? ಆ ತಾಯಿ ಇಲ್ದಿದ್ರೆ ಈ ತರ ನಡೀತಿತ್ತ? ಅದನ್ನೂ ಒಂದ್ ಹರಕೆ. ಹಾಗೆ ಅಣ್ಣಂಗೆ, ಸುಶಾಂತ್ ಅವ್ರಿಗೆ, ಹಾಗೆ ನಮ್ಮ ಈ ಶಾಂತಿ ನಿವಾಸ ಚೆನ್ನಾಗಿರ್ಬೇಕು ಅನ್ನೋ ಹರಕೆ. 3 ಹರಕೆಗಳನ್ನ ಸೇರಿಸಿ ದೇವ್ರ ಹತ್ರ ನಾನು ಬೇಡ್ಕೋತೀನಿ. ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತೀನಿ. ಆ ತಾಯಿ ಖಂಡಿತ ನನ್ನ ಮನಸ್ಸಿನ ಆಸೆನ ಪೂರೈಸ್ತಾಳೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಹೇಳ ನಿಮ್ಗೆ. ಅರ್ಚನಾ ಸಿಗ್ಬೇಕು. ಅವಳು ಸಿಕ್ರೇನೆ ಅಣ್ಣ ಮತ್ತೆ ಮೊದ್ಲಿನ ತರ ಆಗೋದು. ಅಣ್ಣ ನನ್ನ ಪ್ರೀತಿಸ್ತಿದ್ದಾನೆ ನಿಜ, ಆದ್ರೆ ಎಲ್ಲೋ ಮೂಲೆನಲ್ಲಿ ಅವನ್ಗೇನೋ ಅನುಮಾನ ಕಾಡ್ತಿದೆ. ಪಾಪ, ಅದೇನು ಅಂತ ಅವನಿಗೂ ಗೊತ್ತಿಲ್ಲ. ಸರಿ ಕಣಮ್ಮ, ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ನಿನ್ ಜೊತೆನಲ್ಲಿ ಬರ್ತೀನಿ. ನೀವ್ ನನ್ ಜೊತೆ ಬರ್ಲೇಬೇಕು. ನನ್ ಸೇವೆಗೆ ಸಹಕಾರ ಕೊಡಿ. ನೀವು ನನ್ನ ರತ್ನಮ್ಮ ಅಲ್ವಾ? ಏನಮ್ಮ ನೀನು ಯಾವಾಗ್ಲೂ ಹಿಂಗೆ ಮಾತಲ್ಲೇ ಕಟ್ಟಾಕ್ಬಿಡ್ತೀಯ. ಕೊನೆಗೂ ನೀನ್ ಹೇಳಿದ್ದೆ ನಡಿಬೇಕು, ನಡೆಯುತ್ತೆ. ಆದ್ರೆ ಅದ್ ಸರಿಯಾಗಿರುತ್ತೆ, ಅದು ಬೇರೆ ವಿಚಾರ. ಸರಿಯಾಗಿರುತ್ತಲ್ವಾ? ಅದಕ್ಕೆ ಈಗ ನಾನು ಸರಿಯಾದ ದಾರಿಲಿ ನಡೀತಿರೋದು. ರತ್ನಮ್ಮ,